ಸನ್ಮಾನ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನು ಹೋರಾಟಗಳು ನಡೀತಾ ಇದೆ. ವಿಶೇಷವಾಗಿ ಕಳೆದ ವರ್ಷದ ಜನವರಿ ತಿಂಗಳಲ್ಲಿ ಅವರು ಏನು ಅಭಿಮಾನ್ ಸ್ಟುಡಿಯೋದ ಈಗಿನ ಮಾಲೀಕರಾದಂಥ ಕಾರ್ತಿಕ್ ಅವರು ಸರ್ಕಾರದ ಮತ್ತು ಕೋರ್ಟಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ವಿಷ್ಣು ಸೇನಾ ಸಂಘಟನೆಯನ್ನು ಮತ್ತು ವಿಷ್ಣುವರ್ಧನ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಏನಿದೆ ಅದರ ಪದಾಧಿಕಾರಿಗಳನ್ನು ಪಾರ್ಟಿ ಮಾಡಿದೆ, ಜಿಲ್ಲಾಧಿಕಾರಿಗಳನ್ನು ಪಾರ್ಟಿ ಮಾಡಿದೆ. ಅಲ್ಲಿ ಒಂದು ಅಕ್ರಮ ಕಟ್ಟಡ ಇದೆ ಅಂತ ತಪ್ಪು ಮಾಹಿತಿಯನ್ನು ಕೊಟ್ಟು ಅದನ್ನು ಧ್ವಂಸಗೊಳಿಸಲಿಕ್ಕೆ ಒಂದು ಆದೇಶವನ್ನು ತರ್ತಾರೆ. ಅದನ್ನು ಕಳೆದ ಜನವರಿಯಲ್ಲಿ ತಂದಂಥ ಆದೇಶವನ್ನು ಆಗಸ್ಟ್ ತಿಂಗಳಿನಲ್ಲಿ ಜಾರಿಗೆ ತರ್ತಾರೆ. ಅದು ರಾತ್ರೋರಾತ್ರಿ ಹೈಕೋರ್ಟ್ ಆದೇಶ ಇದ್ದರೆ ರಾತ್ರೋರಾತ್ರಿ ಕಳ್ಳರ ಥರ ಅವರು ಹೊಡೆಯೋ ಅಗತ್ಯ ಇರಲಿಲ್ಲ. ರಾತ್ರೋರಾತ್ರಿ ಅದನ್ನು ಧ್ವಂಸ ಮಾಡ್ತಾರೆ. ಅದರ ವಿರುದ್ಧ ನಾವು ಮತ್ತೆ ಹೈಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ದಾಖಲೆ ಮಾಡಿದ್ದೇವೆ. ಅದು ಸದ್ಯದಲ್ಲೇ ಕೋರ್ಟ್ ಮುಂದೆ ಬಂದು ಅದರ ಒಂದು ತೀರ್ಪು ಬರಲಿದೆ. ಅದರ ಜೊತೆಗೆ ನಾವು ಒಂದು ರಿಟ್ ಪಿಟಿಷನ್ನ ಫೈಲ್ ಮಾಡಿದ್ದೇವೆ. ಅದರಲ್ಲಿ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಿ, 10 ಗುಂಟೆ ಜಾಗವನ್ನು ವಿಷ್ಣುವರ್ಧನ್ ಸಮಾಧಿಗೆ ಅಥವಾ ಪುಣ್ಯಭೂಮಿಗೆ ಮೀಸಲಿರಿಸಿ ಅಂಥೇಳಿ ಒಂದು ನಿರ್ದೇಶನ ಕೊಡಿ ಅಂಥೇಳಿ ನಾವು ಕೂಡ ಕೇಳ್ಕೊಂಡಿದ್ದೇವೆ. ಆ ಕೇಸ್ ಕೂಡ ಸದ್ಯದಲ್ಲೇ ಕೋರ್ಟ್ ಮುಂದೆ ಬರಲಿದೆ.